ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಕೈ ರುಚಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮ್ಯಾಜಿಕಲ್ ಫ್ಲೇವರ್ಸ್. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಉಸ್ರುಗಡುಬು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲೇ ನಾನು ಪ್ರಿಪೇರ್ ಮಾಡಿಟ್ಕೊಂಡಿರ್ತಕ್ಕಂತಹ ಮೆಂತೆ ಮತ್ತು ಗೋಧಿ ಹಿಟ್ಟನ್ನು ನಾನಿಲ್ಲಿ ಒಂದು ಬಾಣಲಿ ತೊಗೊಂಬಿಟ್ಟು ಅದರಲ್ಲಿ 4 ಟೇಬಲ್ ಸ್ಪೂನಷ್ಟು 4 ಚಮಚದಷ್ಟು ಹಿಟ್ಟು ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕ್ಕೊಂಡು ಕಲಿಸ್ಬೇಕು. ನಾವು ಒಂದೇ ಸತಿ ನೀರು ಹಾಕೋ ಹಾಗಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬೇಕು. ನಾವು ತುಂಬ ಮೆದುವಾಗೂ ಕಲಿಸ್ಬಾರ್ದು, ಯಾಕೆಂದರೆ ಅದನ್ನು ನಾವು ಚೊಳ್ಳು ಕಬ್ಬು ಮಾಡ್ತೀವಲ್ವ, ಬಟ್ಟಲಾಕಾರದವಾಗಿ ಮಾಡುವಾಗ ಅದು ನಮಗೆ ಮಾಡೋದಕ್ಕೆ ಆಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಸಾಫ್ಟ್ ಇದ್ದರೆ. ಸೊ ಇದನ್ನು ಚಪಾತಿ ಯಾವ ಥರ ಕಲಿಸ್ಕೊತೀವಲ್ಲ ಅದೇ ತರಹ ಕಲಿಸ್ಬೇಕು. ಆದರೆ ಸ್ವಲ್ಪ ಗಟ್ಟಿ ಆಗಬೇಕು, ತುಂಬ ಮೆದುವಾಗಿ ಕಲಿಸ್ಬೇಡಿ, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ನಾದಿ. ಇದು ಎಷ್ಟು ನಾದ್ತೀವೋ ಅಷ್ಟು ಒಳ್ಳೆಯದು. ನಾದ್ಬಿಟ್ಟು ನಾನಿಲ್ಲಿ 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಅಂತ ಬಿಡ್ತಾ ಇದ್ದೇನೆ. ಆದರೆ ನೀವು ಬೇಕಿದ್ರೆ ನಾವು ಇದನ್ನು ಹಾಫ್ ಅನ್ ಅವರ್ ಅಥವಾ 1 ಅವರ್ ಸಹ ನೆನೆಯೋದಕ್ಕೆ ಬಿಡಬಹುದು. ನೋಡಿ ಮುಟ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ವಲ್ಪ ಸಾಫ್ಟ್ ಆಗಿದೆ. ಈಗ ನೆನೆಯಕ್ಕೆ ಬಿಡೋಣ. ಈಗ ಇಲ್ಲಿ ನೆಂದಾಗಿದೆ. ಇದನ್ನು ನಾವು ಈಗ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೋಬೇಕು. ಚಪಾತಿಗೆ ಹಾಕ್ಕೊಂತೀವಲ್ಲ ಅದೇ ತರಹ ಬಿಲ್ಲೆಗಳನ್ನ ಚಿಕ್ಕದಾಗಿ ಹಾಕ್ಕೋಬೇಕು. ಇಲ್ಲಿ ನಾನು ಮಾಡ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಹಿಟ್ಟು ಅದೇ ಹಿಟ್ಟನ್ನ ತಗೊಂಬಿಟ್ಟು ಇದನ್ನು ರೋಲಾಗಿ ಮಾಡಿಬಿಟ್ಟು ಈ ಬೆರಳುಗಳಿಂದ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನಾವು ಕಂಠನ ಪ್ರೆಸ್ ಮಾಡ್ತಾ ಹೋಗಬೇಕು. ಈ ಥರ ಪ್ರೆಸ್ ಮಾಡ್ತಾ ಹೋದಾಗ ಅದು ಒಂದು ಬಟ್ಟಲಾಕಾರವಾಗಿ ಬರುತ್ತೆ. ಇದು ಬೆರಳುಗಳಿಂದ ಪ್ರೆಸ್ ಮಾಡಿ ರೊಟೇಟ್ ಮಾಡ್ತಾ ಹೋದರೆ ಬುಟ್ಟಿ ಶೇಪು ಅಂದರೆ ಬಟ್ಲಾಕಾರ ಆಗಿ ಬರುತ್ತೆ. ಕೆಲವರೆಲ್ಲ ಚಪಾತಿ ತರಹನೂ ಲಟ್ಟಿಸ್ಬಿಟ್ಟು ಉಸಿರು ಬೇಯಿಸ್ತಾರೆ, ಉಸಿರಿನಲ್ಲಿ ಇಟ್ಬಿಟ್ಟು ಅಂದರೆ ಹಬೆಯಲ್ಲಿ ಇಟ್ಬಿಟ್ಟು ಬೇಯಿಸ್ತಾರೆ. ಆದರೆ ನಾನಿಲ್ಲಿ ಬಟ್ಲಾಕಾರ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಇದಕ್ಕೆ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಒಂದೇ ಸಲ ನಾವು ಇಲ್ಲಿ 8 ಕಡುಬನ್ನ ಬೇಯಿಸಬಹುದು. ನಾನಿಲ್ಲಿ ಮುಂಚೆ ಎಲ್ಲ ಒಂದು ಅಗಲವಾದಂತಹ ಪಾತ್ರೆ ತೊಗೊಳ್ತಾ ಇದ್ರು. ಅದಕ್ಕೆ ಬಿಳಿ ಕಾಟನ್ ಬಟ್ಟೆನ ಕಟ್ಟಿ ಒಂದು ಪಾತ್ರೆ ಒಳಗಡೆ, ಅಗಲವಾದ ಪಾತ್ರೆ ಒಳಗಡೆ ನೀರನ್ನು ಹಾಕಿ, 1/2 ಲೀಟ್ರಷ್ಟು ನೀರು ಹಾಕ್ತಾರೆ. ನೀರನ್ನು ಹಾಕ್ಬಿಟ್ಟು ಕಾಟನ್ ಬಟ್ಟೆ, ಬಿಳಿದಾದಂತಹ ಕಾಟನ್ ಬಟ್ಟೆನ ಕಟ್ಟಿ ಅದ್ರ ಮೇಲೆ ಕಡುಬನ್ನ ಇಟ್ಬಿಟ್ಟು ಬೇಯಿಸ್ತಾಯಿದ್ರು. ಈಗೆಲ್ಲ ಅಪ್ಡೇಟ್ ಆಗಿದೆ. ನಾವು ಒಂದೇ ಸತಿ, ಅವಾಗೆಲ್ಲ ಒಂದು 4 ಕಡುಬು ಬೇಯೋದಕ್ಕೆ ಇಡೋದಕ್ಕೆ ಅದೇ ಜಾಸ್ತಿ ಆಗ್ತಾಯಿತ್ತು. ಬಟ್ ಇವಾಗೆಲ್ಲ ಒಂದೇ ಸತಿ ಇಡ್ಲಿ ಪಾತ್ರೆ ಇದೆಯಲ್ಲ, ಆ ಇಡ್ಲಿ ಪಾತ್ರೆಯಲ್ಲಿ 8 ಕಡುಬನ್ನ ಬೇಯಿಸ್ಬೋದು. ನಾನೀಗ ಇದೇ ತರಹ ಈಗ ಮಾಡಿದ್ನಲ್ವ, ಅದೇ ತರಹ ಉಳಿದೆಲ್ಲ ಕಡುಬುಗಳನ್ನು ಸಹ ನಾವಿದನ್ನು ಸೇಮ್ ಅದೇ ಥರ ಪ್ರೆಸ್ ಮಾಡ್ತಾ ಉಳಿದೆಲ್ಲ ಕಡುಬುಗಳನ್ನ ಮಾಡ್ತಾ ಹೋಗಬೇಕು. ಎಕ್ಸ್ಪೆಷಲಿ ಈ ಊಟನ ಏನು ಕೊಡ್ತಾರೆ ಅಂದರೆ ಋತುಮತಿ ಆದವರಿಗೆ ಮತ್ತು ಬಾಣಂತಿ ಹೆಣ್ಮಕ್ಳಿಗೆ ಮತ್ತು ಹೊಸದಾಗಿ ಮದುವೆ ಆಗಿರ್ತಾರಲ್ಲ ನವದಂಪತಿಗಳಿಗೆ ಕೊಡ್ತಾರೆ. ಯಾಕಪ್ಪ ಅಂತ ಅಂತೀರಾ? ಯಾಕೆಂದರೆ ಇದು ಹೆಚ್ಚು ಶಕ್ತಿದಾಯಕವಾದಂತಹ ಆಹಾರ, ಅದಕ್ಕೋಸ್ಕರ ಇದನ್ನು ಕೊಡ್ತಾರೆ. ನಮ್ಮ ಹಿಂದಿನ ಕಾಲದಿಂದನೂ ಸಹ ಇದು ರೂಢಿಯಾಗಿ ಬಂದಿದೆ. ಇದನ್ನು ಬಿಸಿ ಆಗಿರೋವಾಗಲೇ ತಿನ್ನಬೇಕು, ಇಲ್ಲಾಂದರೆ ತಣ್ಣಗಾದ ಮೇಲೆ ತಿಂದರೆ ಅಷ್ಟು ಚೆನ್ನಾಗಿರಲ್ಲ. ಮತ್ತು ಇದನ್ನು ತುಪ್ಪದ ಜೊತೆಲೇ ತಿನ್ನಬೇಕು, ಇಲ್ಲ ಅಂದರೆ ಅದು ಅಜೀರ್ಣ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ತುಪ್ಪದ ಜೊತೆಲೇ ತಿನ್ನೋದಕ್ಕೆ ಹೇಳ್ತಾರೆ. ಯಾಕಪ್ಪ ಅಂದರೆ ಅಜೀರ್ಣ ಆಗಬಾರ್ದು ಅಂತೇಳ್ಬಿಟ್ಟು. ಇದಕ್ಕೆ ಎಕ್ಸ್ಪೆಷಲಿ ಕಾಯಿ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ನಾನಿಲ್ಲಿ ಕಡುಬು ಮಾಡಿಟ್ಕೊಂಡಿದ್ದೇನೆ. ಈಗ ನಾನು ಒಂದೇ ಸತಿ 8 ಕಡುಬನ್ನು ಒಂದು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಬೇಯಿಸ್ತೇನೆ. ನಾನೀಗ ಇಲ್ಲಿ ಇಡ್ಲಿ ಪಾತ್ರೆ ಒಳಗಡೆ ಒಂದು ಅರ್ಧ ಲೀಟರಷ್ಟು ನೀರು ಹಾಕಿದ್ದೀನಿ. ಅದರೊಳಗಡೆ ಈ ಸ್ಟ್ಯಾಂಡನ್ನು ಇಡ್ತಾ ಇದ್ದೇನೆ, ಇಡ್ಲಿ ಸ್ಟ್ಯಾಂಡನ್ನು ಇಟ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸಬೇಕು. ಇದಕ್ಕೆ ಒಣ ಕೊಬ್ಬರಿ ಚಟ್ನಿ, ಕಾಯಿ ಚಟ್ನಿ ಮತ್ತು ಮೆಂತೆ ಚಟ್ನಿ, ಇದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋದಕ್ಕೆ ಬಹಳ ಟೇಸ್ಟ್ ಕೊಡುತ್ತೆ. ನಾನಿವತ್ತು ಕಾಯಿ ಚಟ್ನಿ ಮಾಡಿದ್ದೀನಿ. ನಿಮಗೆ ಯಾವ ರೀತಿ ಮಾಡೋದು ಅಂತ ಬೇಕಿದ್ರೆ ನಿಮಗೆ ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ನೀವು ಬೇಕಿದ್ದರೆ ನೋಡಿ.
ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳ್ಬಿಟ್ಟು ನಾನು ಇನ್ನೊಂದು ವಿಡಿಯೋ ಮಾಡಿ ಚಟ್ನಿ ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ಇನ್ನೊಂದು ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೇನೆ. ಅದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ನಿಮಗೆ ಬೇಕಾದರೆ. ಮತ್ತು ನಿಮಗೆ ನೋಡಿ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.